ಚೆನ್ನಾಗಿದ್ದೀನಿ. ಆ ಇವತ್ತಿನ ದಿನ ಬ್ರೈಟ್ ಆಗಿದೆ, ಚೆನ್ನಾಗಿದೆ. ಸೊ ನೋಡೋಣ. ನಮ್ಮಮ್ಮ ಸೂಪರ್ ಸ್ಟಾರ್ ಇಂದ ಹಾ. ಕಾಂಪ್ಲೆಕ್ಸ್ ಹೇಗ್ ಅನ್ನಿಸ್ತಿದೆ? ಆಕ್ಚುಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಆದ್ಮೇಲೆ ಇಲ್ಲಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಗಿಚ್ಚಿ ಗಿಲಿ ಗಿಲಿ ಆಗಿ ಈಗ ಕ್ವಾಟ್ಲೆ ಕಿಚನ್ ಮಾಡ್ತಿರೋದು. ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಫಸ್ಟ್ ಎಪಿಸೋಡ್ ಅಲ್ಲ ಕ್ವಾಟ್ಲೆಗಳಂದ್ರೆ ಏನು ನಾನೆಲ್ಲ ಹ್ಯಾಂಡಲ್ ಮಾಡ್ಬಿಡ್ತೀನಿ ಅಂತ ಹೇಳಿ, ಆಮೇಲೆ ಈಗ ಒಂದ್ 2 ಎಪಿಸೋಡ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಅಷ್ಟು ಸುಲಭ ಇಲ್ಲ ಅಂತ. ಅವ್ರು ಕ್ವಾಟ್ಲೆಗಳು ಹೇಳಿದಂತ ಅಂದ್ಕೊಡಲ್ಲ. ಸೊ ಮಜಾ ಅನ್ಸ್ತಿದೆ, ಅಡಿಗೆ ಮಾಡಕ್ ಸಿಗ್ತಾ ಇದೆ, ಕ್ವಾಟ್ಲೆಗಳು ತಲೆ ತಿಂತಿದ್ದಾರೆ, ಎಲ್ಲ ಮಜಾ ಮಾಡ್ತಾ ಇದೀವಿ ಫ್ಲೋರ್ ಅಲ್ಲಿ. ಹೋಟ್ಲೆಗಳ್ದು ಕಾಟನ ಹೇಗ್ ತಡ್ಕೋತಿದ್ದೀರಾ? ಆ ಕ್ವಾಟ್ಲೆಗಳ ಕಾಟ ಅದೊಂಥರ ನಮ್ಗೆ ಗ್ರಹಚಾರ ಕೆಟ್ಟಿದೆ ಅನ್ಸುತ್ತೆ. ಸೊ ಬೇರೆ ಗತಿ ಇಲ್ಲ ತಡ್ಕೊಳ್ಳೋದೆ. ಅವ್ರು ಬರ್ತಾರೆ, ಕ್ವಾಟ್ಲೆ ಕೊಡ್ತಾರೆ. ನಾನ್ ಅನ್ಕೊಂತ ಇದ್ದೆ ನನ್ ಮಗಳು ಕ್ವಾಟ್ಲೆ ಕೊಡ್ತಾಳಲ್ಲ ಹಂಗೆ ಇರುತ್ತೆ ಅಂತ. ನಮ್ ಮನೇನಲ್ಲಾದ್ರೆ ನನ್ ಮಗಳಿಗೆ ಅಂದ್ರೆ ಅವಳು ಆಚೆ ಹೋಗ್ಬಿಡ್ತಾಳೆ. ಇಲ್ಲಿ ನಾವು ಕಾಲಿಗೆ ಬಿದ್ದಿದ್ದಿದೆ, ಹಾಡ್ ಹೇಳಿದ್ದಿದೆ, ಆಮೇಲೆ ಬೈದಿದ್ದಿದೆ, ಅವ್ರಿಗೆ ತಿರ್ಗಾ 2 ಬಾರ್ಸಿದ್ದಿದೆ. ಏನ್ ಮಾಡಿದ್ರು ಕ್ವಾಟ್ಲೆ ಕೊಡೋದ್ ನಿಲ್ಸ್ತಿಲ್ಲ. ಸೊ ಕ್ವಾಟ್ಲೆ ಕಿಚನ್ ಆದ್ರಿಂದ ಅವ್ರು ಕ್ವಾಟ್ಲೆ ಕೊಡ್ಲೇಬೇಕು, ನಾವು ತಡ್ಕೊಳ್ಳೇಬೇಕು. ಯಾವ ಕಾಟ್ಲೆ ನಿಮ್ ಹತ್ರ ಬರ್ಲೇಬಾರ್ದು ಅಂತ ಇದೆ? ಕ್ವಾಟ್ಲೆಗಳು ಯಾರು ಬರ್ಲೇಬಾರ್ದು ವಿಲ್ ಬಿ ಗ್ರೇಟ್. ಬಟ್ ಇದ್ರಲ್ಲಿ ಸ್ವಲ್ಪ ತಲೆನೋವು ನನ್ಗೆ. ತುಕಾಲಿ ಅವ್ರು ತುಂಬಾ ಹೆದರಿಕೆ ಆಗ್ತಾ ಇದೆ. ತುಕಾಲಿ ಅಂಡ್ ಕರಿಬಸಪ್ಪ, ಅಯ್ಯೋ ಕರಿಬಸಪ್ಪ ಅವರಂತೂ, ಅವರಿಬ್ರು ಸ್ವಲ್ಪ ಡೇಂಜರಸ್. ಯಾವ ಅಡಿಗೆ ನಿಮ್ಗೆ ತುಂಬಾ ಇಷ್ಟ ಮಾಡ್ಲಿಕ್ಕೆ? ನಾನ್ ಇಷ್ಟರವರೆಗೆ ಆದ 2 ಎಪಿಸೋಡ್ ಅಲ್ಲಿ ಮಾಡಿದ ನಮ್ಮ ಊರಿದ್ದು ಕ್ವಿಸಿನ್ ಉಡುಪಿದ್ದೆ. ಏನಾದ್ರು ಫಸ್ಟ್ ಎಪಿಸೋಡ್ ನಾನು ನಮ್ಮದು ಪತ್ರೊಡೆ ಮಾಡಿದ್ದು, ಮೊನ್ನೆ ಎಪಿಸೋಡ್ ಅಲ್ಲಿ ನಾನು ಗೊಜ್ಜಂಬಡೆ ಮಾಡಿದ್ದು. ಇವತ್ತು ಇಂಟರ್ನ್ಯಾಷನಲ್ ಕ್ವಿಸಿನ್, ನಾನು ಉಡುಪಿ ಕ್ವಿಸಿನ್ ತರ್ಲಿಕ್ಕೆ ಆಗ್ಲಿಲ್ಲ. ಸೊ ಇಂಟರ್ನ್ಯಾಷನಲ್ ಕ್ವಿಸಿನ್ ಮಾಡ್ತಿದ್ದೀನಿ. ಬಟ್ ನನ್ಗೆ ಅಡ್ಗೆ ಮಾಡೋದು ಇಷ್ಟ, ಬೇಸಿಕ್ಲಿ ವೆಜಿಟೇರಿಯನ್. ಸೊ ಹಾಗಾಗಿ ವೆಜಿಟೇರಿಯನ್ ಫುಡ್ ಯಾವ್ದಾದ್ರು ಐ ಕ್ಯಾನ್ ಕುಕ್. ಅಕಸ್ಮಾತ್ ನಾನ್ ವೆಜ್ ಮಾಡಕ್ ಹೇಳಿದ್ರೆ ನಾನ್ ವೆಜ್ ಮಾಡ್ಲಿಕ್ಕೆ ಹೇಳಿದ್ರೆಯಾ, ನಮ್ದು ಕ್ವಾಟ್ಲೆಗಳ ಹತ್ರ ಒಂಚೂರು ಹೆಲ್ಪ್ ಮಾಡಿ, ಇವತ್ತು ಸ್ವಲ್ಪ ಕ್ವಾಟ್ಲೆ ಕಡಿಮೆ ಕೊಟ್ಟು ಒಂಚೂರು ಹೆಲ್ಪ್ ಮಾಡಿ ಅಂತ ಕೇಳ್ಬೇಕು. ಯಾಕೆಂದ್ರೆ ಅದ್ರಲ್ಲೂ ಕುಕಿಂಗ್ ವೇರಿಯೇಷನ್ಸ್ ಇರ್ತದಲ್ಲ. ಈಗ ನಾವು ನಮ್ದು ಅಡಿಗೆ ಮಾಡ್ಬೇಕಾದ್ರೆ ಉಪ್ಪು ಹುಳಿ ಹಿಂಗ್ ಹಾಕಿದ್ರೆ ಆಯ್ತು. ಅದೇ ಚಿಕನಿಗೆ ಆಗ್ಬೇಕಾದ್ರೆ ಮ್ಯಾರಿನೇಟ್ ಮಾಡ್ಬೇಕು, ಆಮೇಲೆ ಪ್ರಾನ್ಸ್ ಫಿಶ್ಗೆಲ್ಲ ಮ್ಯಾರಿನೇಟ್ ಮಾಡ್ಬೇಕು. ಸೊ ಹೇಗ್ ಮಾಡೋದೋ ಗೊತ್ತಿಲ್ಲ. ಚಿಕನ್ ನೋಡಿದಾಗ ಪಾಪ ಎಷ್ಟು ಮಕ್ಕಳ ತಾಯಿ ಆಗಿತ್ತು ಏನು ಅಂತೆಲ್ಲ ಅನ್ಸುತ್ತೆ. ಸೊ ಮಾಡೋದು, ಕೆಲ್ಸ ಮಾಡ್ಬೇಕು ಅಂತ ಹೇಳಿದಾಗ ಮಾಡೋದು, ಇನ್ನೇನ್ ಮಾಡೋದು ಅಷ್ಟೇ. ಇಷ್ಟು ತಾಳ್ಮೆ ಇದೆ ನಮ್ ಕಾಟ್ಲೆಗಳ್ದು ಕಾಟ ತಡ್ಕೊಳ್ಳೋ ಇಷ್ಟು ತಾಳ್ಮೆನ ತಡ್ಕೋತಿದ್ದೀರಾ ನೀವು? ಇಟ್ ಈಸ್ ಎ ಲೆಸನ್. ನಿಜವಾಗ್ಲೂ ಇಟ್ಸ್ ಎ ಲೆಸನ್ ಇನ್ ಪೇಷನ್ಸ್. ಬಿಕಾಸ್ ಮದರ್ಸಿಗೆ ಸಾಮಾನ್ಯವಾಗಿ ಪೇಷನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಮನೆಯಲ್ಲಿ ಒಂದು ಎರಡೋ ಎಲ್ರಿಗೂ ಇರುತ್ತೆ. ಬಟ್ ಈ ಕ್ವಾಟ್ಲೆಗಳು ನೆಕ್ಸ್ಟ್ ಲೆವೆಲ್ ಅಪ್ಪ. ಅಯ್ಯೋ, ಏನು ಪೇಷನ್ಸ್ ಟೆಸ್ಟ್ ಮಾಡ್ತಾರೆ, ಗಳಿಗೆಗೂ ಟೆಸ್ಟ್ ಮಾಡ್ತಾರೆ. ಇಂಗ್ರೀಡಿಯೆಂಟ್ ತರದಿಂದ ಹಿಡಿದು ಅಡಿಗೆ ಮಾಡೋದ್ರಿಂದ ಹಿಡಿದು ಇಷ್ಟು ಒಂಚೂರು. ಮೊನ್ನೆ ಎಪಿಸೋಡ್ ಅಲ್ಲಿ ಹನುಮಂತ ಅವ್ರು ನಾನು ಕ್ವಾಟ್ಲೆ ಆಗಿದ್ರು. ಮಿಕ್ಸಿನ ಡ್ರರ್ ಅಂತ ತಿರ್ಗಿಸಿದ್ರೆ ಡ್ರರ್ ಅಂತ ಇದಾರೆ ನೋಡಿ. ಮಿಕ್ಸಿ ತಿರುಗಿಸಿ ಅಂದ್ರೆ ಡ್ರರ್ ಅಷ್ಟೇ. ನಾನ್ ಬಾಯಲ್ಲಿ ತಿರ್ಗಿಸ್ಬಿಡ್ರಿ, ಅಲ್ಲಿ ತಿರ್ಗಿಸ್ರಿ ಅಂತ ಡ್ರರ್ ಡ್ರರ್ ಅಂತಿದಾರೆ. ಸೊ ಹಿಂಗೆಲ್ಲ ಕ್ವಾಟ್ಲೆ ಕೊಡ್ತಾರೆ. ಅನ್ಭವಿಸಿ ಇಟ್ಸ್ ಗಿವಿಂಗ್ ಮೀ ಒನ್. ಮನೆಯಲ್ಲಿ ಇನ್ನ ಜಾಸ್ತಿ ಪೇಷಂಟ್ ಆಗಿರೋದಕ್ಕೆ ಹೇಳ್ಕೊಡ್ತಾ ಇದೆ ಅಷ್ಟೇ. ಆದ್ರೂ ಆ ತಾಳ್ಮೆನೆಲ್ಲ ಮಾಡ್ಕೊಂಡು ಮಾಡ್ತಿದ್ದೀರಲ್ಲ, ಗ್ರೇಟ್. ಥ್ಯಾಂಕ್ ಯು. ನೀವ್ ಯಾರ್ಗಾದ್ರು ಕಾಟ್ಲೆ ಕೊಟ್ಟಿದ್ದೀರಾ ಮನೇಲಿ ಅಡ್ಗೆ ಮಾಡುವಾಗ? ಮನೆಯಲ್ಲಿ ಅಡ್ಗೆ ಮಾಡುವಾಗ ಇಲ್ಲ. ನಾನಂದ್ರೆ ಅಡ್ಗೆ ಮಾಡುವಾಗ ಚಿಕ್ಕಲ್ಲಿ ಇರ್ಬೇಕಾದ್ರೆ ನನ್ನ ಅಮ್ಮನಿಗೆ ಕ್ವಾಟೆ ಕೊಟ್ಟಿರ್ತೇನೆ. ಹೋಗಿ ಒಂಚೂರು ಅದೊಂಚೂರು ಮುಟ್ಟೋದು ಅದೆಲ್ಲ ಮಕ್ಳು ಮಾಡ್ತಾರಲ್ಲ, ಎಲ್ಲ ಮುಟ್ಟಿ ಅದೊಂಥರ ಕುತೂಹಲ. ಉಪ್ಪು ಮುಟ್ಟೋದು, ಆಮೇಲೆ ಖಾರ ಮುಟ್ಟೋದು ಎಲ್ಲ ಮಾಡೋದು. ನನಗೆ ನನ್ನ ಮಗಳು ಮಾತ್ರ ತುಂಬಾ ಕ್ವಾಟ್ಲೆ ಕೊಡ್ತಾಳೆ. ನಮ್ಮ ಯಜಮಾನ್ರು ಕೆಲಸರಿಗೆ ಬಂದು ಕ್ವಾಟ್ಲೆ ಕೊಡ್ತಾರೆ. ನಾನೇನೋ ಮಾಡ್ತಿರ್ಬೇಕಾರೆ ಬಂದ್ಬಿಟ್ಟು ಒಂದ್ ಪ್ಲೇಟ್ ತೆಗೆಯೋದು, ಒಂದ್ ಚೂರಿ ತೆಗೆಯೋದು, ಆಮೇಲೆ ನಾನು ಎಲ್ಲ ಕಟ್ಟೆ ಕ್ಲೀನ್ ಮಾಡಿರ್ತೀನಿ. ನಾನು ನೆಕ್ಸ್ಟ್ ಪ್ರೆಪ್ ಮಾಡಕ್ಕೆ ನನ್ನ ಅಡಿಗೆ ಶುರು ಮಾಡ್ಬೇಕು, ಅಲ್ಲಿ ತಂದು ತಟ್ಟೆ ಇಡೋದು, ಹಿಂಗೆಲ್ಲ ಮಾಡಿದ್ರೆ ಯಜಮಾನ್ರು ಬೈಸ್ಕೊಂತಾರೆ. ಮಗಳು ಅಫ್ಕೋರ್ಸ್ ಕೆಲವು ಸರಿ ಕೆನೆಕೂಕ್ ಅಂತ ಬರ್ತಾಳೆ, ಏನೇನೆಲ್ಲ ಮಾಡಿ ಇಡೀ ಮನೆ ರಾಮಾಯಣ ಮಾಡಿ, ಕಿಚನ್ ರಾಮಾಯಣ ಮಾಡಿ ಹೋಗ್ತಾಳೆ. ಚಿಕ್ಕ ಮಗು ಇರ್ಬೇಕಾದ್ರೆ ನಂಗೆ ಒಂದು ಇನ್ಸಿಡೆಂಟ್ ನೆನಪಿದೆ. ಈ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ ಇತ್ತು. ಚಿಕ್ಕ ಮಗು ಬಂದು ನಾನೇನೋ ಅಡಿಗೆ ಮಾಡ್ತಾ ಇದೀನಿ, ಓಪನ್ ಮಾಡಿ ಆ ಕಾಳು ಮೆಣಸಿನ ಪುಡಿನ ಎಲ್ಲ ಬೀಳ್ಸ್ಕೊಂಡು ಅಕ್ಷಿ ಕಣ್ಣಲ್ಲಿ ನೀರು. 2 ವರ್ಷದ ಮಗು. ದಟ್ ವಾಸ್ ದ ವರ್ಸ್ಟ್ ಕ್ವಾಟ್ಲೆ ಐ ಹ್ಯಾವ್ ಸೀನ್. ಕಾಟ್ಲೆ ಕಿಚನ್ ಶೋ ಅಂತ ಹೇಳಿದ ತಕ್ಷಣ ಫಸ್ಟ್ ಅಂತ ಏನ್ ನೆನಪಾಯ್ತು? ಕ್ವಾಟ್ಲೆ ಕಿಚನ್ ಶೋ ಅಂತ ಹೇಳಿದ ತಕ್ಷಣ ಆ ಕ್ವಾಟ್ಲೆಗಳೇ ನೆನಪಾದಿದ್ದು. ಲಾಸ್ಟ್ ಸೀಸನ್ ಅಲ್ಲಿ ನೋಡ್ದೆಲ್ಲ ಹಿಂಗೆಲ್ಲ ರಘು ಅವ್ರ ಬೆನ್ ಮೇಲೆಲ್ಲ ಹತ್ತಿ ಉಪದ್ರ ಕೊಡ್ತಿದ್ರು, ಅದೆಲ್ಲ ನೋಡಿದ್ ನೆನಪಾಯ್ತು ಅಷ್ಟೇ. ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ ಕಾಟ್ಲೆ ಕಿಚನ್ ಅಡ್ಗೆ ಮಾಡಕ್ಕೆ? ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ? ಆ ಮಾಡ್ತಿದ್ದೀರಾ ಇಲ್ಲ ಅಮ್ಮನ ಟಿಪ್ಸ್ ಎಲ್ಲ ಆಕ್ಚುಲಿ ಇಟ್ಸ್ ಎ ಮಿಕ್ಸ್. ಯೂಟ್ಯೂಬ್ ಈಗ ಇಂಟರ್ನ್ಯಾಷನಲ್ ಕ್ವಿಸಿನ್ ಎಲ್ಲ ಅಮ್ಮ ಹತ್ರ ಕೇಳಕ್ ಆಗಲ್ಲ. ನಮ್ಮಮ್ಮ ಪಾಸ್ತವ ಅದೆಲ್ಲ ನೋಳೆ ಪಿಜ್ಜಾವ ನೋಳೆ ಅಂತಾರೆ ನಮ್ಮಮ್ಮ. ಸೊ ಇಂಟರ್ನ್ಯಾಷನಲ್ ಕ್ವಿಸಿನಿಗೆಲ್ಲ ನಮ್ಮ ಅಮ್ಮನ ಹತ್ರ ಕೇಳಕ್ ಆಗಲ್ಲ. ಬಟ್ ಅಫ್ಕೋರ್ಸ್ ರೀಜನಲ್ ಕ್ವಿಸಿನಿಗೆ ಅಮ್ಮನ ಹತ್ರ ಕೇಳ್ಬೋದು. ಗಮ್ಮತ್ ಅಂದ್ರೆ ಈಗ ಮೊನ್ನೆ ಪತ್ರೊಡೆ ಇದ್ದಾಗ
ಹಿಂದಿನ ದಿವಸ 3 ದಿವಸ ನಮ್ಮ ಯಜಮಾನ್ರಿಗೆ ಪಾಪ 3 ಹೊತ್ತು ಪತ್ರೊಡೆ ತಿನ್ಬೇಕಾಯ್ತು ಬಿಕಾಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಕ್ವಾಡ್ಲೆ ಕಿಚನ್ ಈಗ ಮೊನ್ನೆ ಗೊಜ್ಜಂಬಡೆ ಇದ್ದದ್ರಿಂದ ಒಂದ್ 2-3 ದಿವಸ ಮನೆಯಲ್ಲಿ ಬರೀ ಗೊಜ್ಜಂಬಡೆ ಆಗ್ತಾ ಇತ್ತು ಬಿಕಾಸ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಹಾಗೆ. ಸೊ ಎವ್ರಿ ವೀಕ್ ಹೊಸತ್ ಮಾಡ್ತಿದೀವಿ, ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮನೇಲಿ ಸ್ವಲ್ಪ ಜಾಸ್ತಿ ತಿನ್ಬೇಕಾಗಿ ಬರ್ತಾ ಇದೆ. ಈ ವಾರ ಏನ್ ಮಾಡ್ತಿದ್ದೀರಾ? ಈ ವಾರನ ನಾನು ನೋಡಿ ನೀವು ಎಪಿಸೋಡ್ ಹಾಗೆಲ್ಲ ಹೇಳ್ಬಿಟ್ರೆ ಹೇಗೆ? ಹೇಳ್ಬೋದು. ಹೌದಾ? ನಾನೀಗ ಹೇಗೆ ಡ್ರೆಸ್ ಆಗಿದ್ದೇನೆ ಅದರ ಪಕ್ಕದ ದೇಶ ಅಂತ ಅಷ್ಟಕ್ಕೆ ಕೊಡು. ಆಮೇಲೆ ನೋಡಿ ನೀವು ಗೊತ್ತಾಗುತ್ತೆ. ನೀವು ಕೊಡ್ತಿದ್ದೀರಾ? ಆ ಮತ್ತೆ ನಿಮ್ದು ಹೇಗ್ ನಡೀತಿದೆ ಶೂಟ್ಸ್ ಎಲ್ಲ? ಶೂಟ್ಸ್ ಇಲ್ಲಿ ಶೂಟ್ಸ್ ಚೆನ್ನಾಗಿ ನಡೀತಿದೆ. ಬರ್ತೀವಿ, ಅಡಿಗೆ ಮಾಡ್ತೀವಿ, ಕ್ವಾಟ್ಲೆ ತಗೊಳ್ತೀವಿ, ಟೈಮ್ ಪಾಸ್ ಮಾಡ್ತಿದೀವಿ. ಇಲ್ಲೇ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ನಾವು ಅಡಿಗೆ ಮಾಡ್ತಿದೀವಿ. ಜಡ್ಜಸ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಆಂಕರ್ ಜೊತೆ ಇರುತ್ತೆ. ಇಟ್ಸ್ ಬಿನ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆನೆಸ್ಟ್ಲಿ. ನಾನೇನೋ ಕ್ವಾಟ್ಲೆ ಅಂದ್ರೆ ಅಯ್ಯೋ ತುಂಬಾ ಹೈ ಇಂಟೆನ್ಸಿಟಿ, ತುಂಬಾ ಅದು ಕುಕಿಂಗ್ ಶೋ ಎಲ್ಲ ಈ ಮಾಸ್ಟರ್ ಶೆಫ್ ತರ ಎಲ್ಲ ಇರುತ್ತೆ ಅನ್ಕೊಂಡೆ. ಬಟ್ ಇಟ್ ಇಸ್ ನೈಸ್, ಇಟ್ ಇಸ್ ಪ್ಲೆಸೆಂಟ್. ನೋಡಿ ಇನ್ಫ್ಯಾಕ್ಟ್ ನನ್ನ ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ನನ್ನ ಮಗಳು ವಾಸ್ ಸೋ ಹ್ಯಾಪಿ. ತುಂಬಾ ನಕ್ಕಿ ಹೊಟ್ಟೆ ಎಲ್ಲ ಹಿಡ್ಕೊಂಡು ನಗ್ತಾ ಇದ್ಲವಳು. ಸೊ ಐ ಥಿಂಕ್ ಇಟ್ ಇಸ್ ಅ ಹೋಲ್ಸಮ್, ಬರೀ ಅಡಿಗೆ ಮಾತ್ರ ಅಲ್ಲ ಕ್ವಾಟ್ಲೆನು ಇರೋದ್ರಿಂದ ಇಟ್ ಇಸ್ ಅ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಎಪಿಸೋಡ್ಸ್ ಅನ್ಸ್ತಾ ಇದೆ ನನಗೆ. ನಾವು ಎಪಿಸೋಡ್ ನೋಡ್ತಾ ಇದ್ವಿ. ಹ್ಮ್. ಫಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಮ ಮಗಳು ಎಂಟ್ರಿ ಕೊಟ್ರು. ನಾವು ಶಾಕ್ ಆದ್ವಿ. ಆಕ್ಚುಲಿ ಬರುತ್ತಾ ಮ್ಯಾಮ್ ಮಗಳಿಗೆ ಕುಕಿಂಗ್ ಎಲ್ಲ ಕಲ್ಸ್ಕೊಟ್ಟಿದ್ದೀರಾ? ಅಂದ್ರೆ ಅವಳಿಗೆ ನಾನ್ ಹೆಣ್ಮಗು ಹಾಗೆ ಅಂತ ಏನೇ ಕಳ್ಸ್ಕೊಟ್ಟಿದ್ದಲ್ಲ, ಬಟ್ ಅವಳಿಗೆ ಇಂಟ್ರೆಸ್ಟ್ ಇದೆ. ಸೊ ಅವಳು ಅಂದ್ರೆ ಅಂದ್ರೆ ಸ್ವಲ್ಪ ಬೇಸಿಕ್ ಕುಕಿಂಗ್ ಎಲ್ಲ ಮಾಡ್ತಾಳೆ. ಅಂದ್ರೆ ಬ್ರೆಡ್ ಇದೆ, ಅದಕ್ಕೆ ಪೀನಟ್ ಬಟರ್ ಜಾಮ್ ಎಲ್ಲ ಹಾಕಿ ತಿನ್ನೋದು, ಅಥವಾ ಏನೋ ಈಗ ಚರ್ಮುರಿ, ನಮ್ಮ ಊರಿದ್ದು ಚರ್ಮುರಿ ಅಂತ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ರೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂತಾಳೆ. ಸೊ ಅಂತ ಆ ಲೆವೆಲಿನ ಬೇಸಿಕ್ ಕುಕಿಂಗ್ ಮ್ಯಾನೇಜ್ ಮಾಡ್ತಾಳೆ. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ನಂಗೆ ಹೆದ್ರಿಕೆ. ಅವಳು ಮಾಡಿದ್ರೆ ಮತ್ತೆ ಕ್ಲೀನ್ ಮಾಡ್ಬೇಕು ನಾನಲ್ಲ ಕಿಚನ್ ಅಲ್ಲಿ. ಸೊ ಸಿಂಪಲ್ ಕುಕಿಂಗ್ ಮಾಡ್ತಿದ್ದಾಳೆ. ಯಾವ ಕ್ವಾಟ್ಲೆ, ಹಾ. ಯಾವ ಕುಕ್ ನಿಮಗೆ ತುಂಬಾ ಇಷ್ಟ? ಕುಕ್ ನಮ್ಮದು ಭಾನುವಾರ ಎಪಿಸೋಡ್ ಅಲ್ಲಿ ನಾನು ಬಿಟ್ರೆ 4 ಕುಕ್ಗಳಿರೋದು. ನಾನು ಈಗ ನನ್ಗೆ ಸ್ವಲ್ಪ ಜಾಸ್ತಿ ನಾನು ಸಂಭಾಷಣೆ ಮಾಡ್ತಿರೋದು, ಹ್ಯಾಂಗ್ ಔಟ್ ಮಾಡ್ತಿರೋದು, ಮೇಕಪ್ ಮಾಡ್ಬೇಕು ರೆಡಿ ಆಗ್ತಾ ಇರೋದು ಕಾವ್ಯ ಅವ್ರ ಜೊತೆಗೆ. ಆದ್ರಿಂದ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಶುರು ಆಗಿದೆ. ನಾನು ಅವ್ರನ್ನ ಖಾವ್ಸ್ ಅಂತ ಕರಿತೀನಿ, ಅವ್ರು ನನ್ನ ಪುನಿ ಅಂತ ಕರೀತಾರೆ. ಅದು ಬಿಟ್ರೆ ಐ ಥಿಂಕ್ ಆಲ್ ಆಫ್ ದಮ್ ಆರ್ ನೈಸ್. ಸೂರಜ್ ಇಸ್ ವೆರಿ ಡೌನ್ ಟು ಅರ್ತ್ ಅಂಡ್ ತುಂಬಾ ಒಳ್ಳೆ ಮನುಷ್ಯ, ಪಾಪದವರು. ಆಮೇಲೆ ಓಂ ಸರ್ ಎಕ್ಸೆಂಟ್ರಿಕ್, ಒಂಥರ ಬ್ರಿಲಿಯಂಟ್ ಜೀನಿಯಸ್ ಅವರು. ಅಂಡ್ ರವಿ ಸರ್ ಇಸ್ ಆಲ್ಸೋ ವೆರಿ ಸ್ವೀಟ್. ರವಿ ಸರ್ ಮೊನ್ನೆ ನಾನೇನೋ ಮಾಡ್ತಿರ್ಬೇಕಾದ್ರೆ ಬಂದು ಇದು ಹಂಗ್ ಮಾಡ್ಬೋದು ಅಂತ ಒಂದೆರಡು ಪ್ರೋ ಟಿಪ್ಸ್ ಎಲ್ಲ ಕೊಟ್ರು. ಸೊ ಓವರ್ ಆಲ್ ನನ್ಗೆ ಗೋಲ್ಡನ್ ಏಪ್ರನ್ ಸಿಕ್ತು. ಸೊ ಹಾಗಾಗಿ ಐ ಥಿಂಕ್ ಎವ್ರಿಬಡಿ ಇಸ್ ನೈಸ್. ಐ ಕಾಂಟ್ ಪಿಕ್ ಒನ್ ಇವರು ಅವರು ಅಂತ, ದಟ್ ಬಿ ಅನ್ಫೇರ್. ಇವಾಗ ಅಡಿಗೆ ಮಾಡ್ತಾ ಇರ್ತೀರಾ, ಕ್ವಾಟ್ಲೆ ಕೊಡ್ಬೇಕು. ಯಾರು ತಗೊಂಡು ನೀರು ಜಾಸ್ತಿ ಸೇರ್ಕೊತಾರೆ, ಹ್ಮ್. ಇಲ್ಲ ಉಪ್ಪು ಜಾಸ್ತಿ ಹಾಕ್ತಾರೆ, ಖಾರದ ಪುಡಿ ಜಾಸ್ತಿ. ಏನ್ ಮಾಡ್ತೀರಾ ಅವಾಗ? ಡಿಪೆಂಡ್ಸ್. ಈಗ ನೀರ್ ಜಾಸ್ತಿ ಹಾಕಿದ್ರೆ ಯಾವ್ದಕ್ಕೆ ನೀರ್ ಜಾಸ್ತಿ ಹಾಕಿದಾರೆ, ಈಗ ಅಡಿಗೆನಲ್ಲಿ ನೀರ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡುವಂತಹ ಪದಾರ್ಥ ಆದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಏನ್ ಹಾಕಿದಿರೋ ಅದನ್ನು ಒಂಚೂರು ಜಾಸ್ತಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ರೆ ಅದು ಆಟೋಮೆಟಿಕ್ಲಿ ನೀರ್ ಆವಿಯಾಗಿ ಹೋಗುತ್ತೆ. ಉಪ್ಪು ಜಾಸ್ತಿ ಹಾಕಿದ ಸಂದರ್ಭಗಳಲ್ಲಿ ನೀವು ಆಲೂಗಡ್ಡೆ ಹಾಕ್ಬೋದು, ಅಥವಾ ಅಗೇನ್ ಉಪ್ಪು ಜಾಸ್ತಿ ಆದಾಗ ಹುಳಿ ಖಾರ ಸಿಹಿ ಎಲ್ಲ ಇದನ್ನ ಹಾಕಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಹಾಗೆ ಮಾಡಿಲ್ಲ, ನನಗೆ ಇಷ್ಟರವರೆಗೆ ಯಾರು ಮಾಡಿಲ್ಲ. ಪಾಪ ಕಾವ್ಯ ಅವರಿಗೆ 1-2 ಸರಿ ಆಯ್ತು, ಯಾರು ತುಕಾಲಿ ಅವರು ಉಪ್ಪು ಹಾಕ್ಬಿಟ್ರು ಒಂದ್ಸರಿ. ಸೊ ಹಾಗೆ ಅದು ಜಡ್ಜಸ್, ಪಾಪ ಏನ್ ಮಾಡಕ್ಕಾಗಲ್ಲ, ಅವರು ತಿನ್ಬೇಕಾದ್ರೆ ಅವ್ರಿಗೆ ಕಷ್ಟ ಆಗತ್ತೆ. ನಾವಂದ್ರೆ ನಮ್ ಮನೆಯಲ್ಲೆಲ್ಲ ಮಾಡಿರೋದ್ರಿಂದ ಒಂಚೂರು ಹಂಗೆ ಹಿಂಗ್ ಮ್ಯಾನೇಜ್ ಮಾಡಕ್ಕೆ ಸಾಮಾನ್ಯವಾಗಿ ಗೊತ್ತು. ಬ್ಯಾಚುಲರ್ಸ್ ಯಾವ್ದಾದ್ರು ಅಡಿಗೆ ಟಿಪ್ಸ್ ಪಟ್ ಅಂತ ಆಗ್ಬೇಕು, ಹ್ಮ್. ಆಗ್ಬೇಕು, ಹೆಲ್ದಿ ಆಗ್ಬೇಕು. ಹೌದಾ? ಪಟ್ ಅಂತ ಆಗುವಂತದ್ದು ಎಗ್ ಮನೆಯಲ್ಲಿ ಆದ್ರೆ, ನಾನ್ ವೆಜಿಟೇರಿಯನ್ಸ್ ಆದ್ರೆ ಸ್ಕ್ರಾಂಬಲ್ಡ್ ಎಗ್ ಇಸ್ ದ ಬೆಸ್ಟ್. ನೀವು ಇದೆಲ್ಲ ಹಾಕಿ ಖಾಗಿನಾ ಅಂತ ಒಂದು ಇದೆ. ಸೊ ಬೇಸಿಕ್ಲಿ ಈರುಳ್ಳಿನ ಕಟ್ ಮಾಡೋದು ಹಿಂಗೆ ಚಾಪ್ 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 ಇದ್ರ ಅರ್ಧ ಚಂದ್ರ ಆಕಾರದಲ್ಲಿ ಹಾಕೋದು. ಆಮೇಲೆ ಅದ್ರ ಮೇಲೆ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಆದ್ಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದು, ಸೀಡಿ ಹಾಕೋದು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು, ಆಮೇಲೆ ಎಗ್ ಹಾಕೋದು, ಅದನ್ನ ಬಿಡೋದು. ಅದಾದ್ಮೇಲೆ ಒಂದು ಇದ್ರಲ್ಲಿ ಪೆಸ್ಟಲ್ ಅಲ್ಲಿ ಜೀರಿಗೆ, ಆಮೇಲೆ ಕೆಂಪು ಮೆಣಸಿನ ಪುಡಿನ ಹಾಕಿ ಜಜ್ಜಿ ಲಾಸ್ಟಿಗೆ ಮೇಲೆ ಸಾಲ್ಟ್ ಅದೆಲ್ಲ ಸೀಸನ್ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ದಿಸ್ ಇಸ್ ಅ ಪ್ರೋಟೀನ್ ರಿಚ್. ಇದು ವೆಜಿಟೇರಿಯನ್ಸ್ ಈಗ ಆಗ್ಬೇಕಾದ್ರೆ ಅಫ್ಕೋರ್ಸ್ ಪನ್ನೀರ್ ಅಂತ ತಗೊಳ್ಳಿ. ಪನ್ನೀರಿಗೆ ನಿಮ್ಗೆ ಈ ಒರೆಗನು ಮತ್ತೆ ಇದೆಲ್ಲ ಸಿಗುತ್ತಲ್ಲ, ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಸಾಲ್ಟ್. ಒಂದು ಪ್ಯಾನ್ ತಗೊಳ್ಳಿ, ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಪನ್ನೀರ್ ಹಾಕಿ ಸಾಟೆ ಮಾಡಿ, ಅದ್ರ ಮೇಲೆ ಒರೆಗನು ಮತ್ತೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಸಾಲ್ಟ್ ಹಾಕಿ ತಿಂದ್ರೆ ದಟ್ಸ್ ಆಲ್ಸೋ ಒನ್ ಹೈ ಪ್ರೋಟೀನ್. ಅದಕ್ಕೆ ಸ್ವಲ್ಪ ರೈಸ್ಗೆ ನೀವು ಗಾರ್ಲಿಕ್ ಅನ್ನ ಚಿಕ್ಕದು ಚಾಪ್ ಮಾಡಿ ಹಾಕಿ, ಒರೆಗನು, ಕೆಂಪು ಅದೇ ಚಿಲ್ಲಿ ಪೌಡರ್ ಸಾಟೆ ಮಾಡಿ, ರೈಸ್ ಹಾಕಿ, ಉಳ್ದಿದ್ದ ಅನ್ನ ಹಾಕಿ, ಪನ್ನೀರ್ ಹಾಕಿ, ವೆರಿ ನೈಸ್ ಗಾರ್ಲಿಕ್ ಪನ್ನೀರ್ ರೈಸ್. ಯಾವ ಡಿಶ್ ನಿಮಗೆ ಇಷ್ಟ? ನಿಮ್ಮ ಫೇವರಿಟ್ ಡಿಶ್ ಯಾವುದು?
ನನ್ ಫೇವ್ರೆಟ್ ಡಿಶ್ ನೋಡಿ, ಮದ್ವೆ ಮುಂಚೆ ಎಲ್ಲ ಫೇವ್ರೆಟ್ ಡಿಶ್ ಇತ್ತು. ಈಗ ಮನೆಯಲ್ಲಿ ಯಾರಿಗ್ ಫೇವ್ರೆಟ್ ಡಿಶ್ ಅದನ್ನ ಮಾಡೋದು, ಅದು ಮಿಕ್ಕಿದ್ದನ್ನ ನಾವ್ ತಿನ್ನೋದು ಆಗೋಗಿದೆ. ಬಟ್ ನನ್ಗೆ ಹೋಟ್ಲಿಗೆ ಹೋದಾಗ ಇಷ್ಟ ಆಗೋದು ಪನ್ನೀರ್ ಬಟರ್ ಮಸಾಲ. ಯಾವ್ಯಾವ ಅಡಿಗೆ ಚೆನ್ನಾಗಿ ಮಾಡ್ತೀರಾ? ನಾನಾ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಯಾಕಂದ್ರೆ ಒಂದ್ 10 ಇಯರ್ಸ್ ಆಫ್ ಈಗ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನ್ ಹೇಳ್ದಂಗೆ ನನ್ಗೆ ಕರಾವಳಿ ಕ್ವಿಸಿನ್ ಇಷ್ಟ. ಸೊ ನಾವು ನಮ್ಮ ಮನೆಯಲ್ಲಿ ಅದು ಜಾಸ್ತಿ ಮಾಡ್ತೀವಿ. ಆಮೇಲೆ ನಾರ್ತ್ ಇಂಡಿಯನ್ ಕ್ವಿಸಿನ್ ಅಲ್ಲಿ ಪಾಲಕ್ ಪನೀರು, ಆಮೇಲೆ ಇಟಾಲಿಯನ್ ಕ್ವಿಸಿನ್ ಅಲ್ಲಿ ಪಾಸ್ತಾ, ಆಮೇಲೆ ಚೈನೀಸ್ ಅಲ್ಲಿ ಅಫ್ಕೋರ್ಸ್ ಐ ಕ್ಯಾನ್ ಡೂ ಮಂಚೂರಿಯನ್, ಆಮೇಲೆ ಗಾರ್ಲಿಕ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡಕ್ ಬರುತ್ತೆ. ಮ್ಯಾಮ್, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಹ್ಮ್. ಬಿಗ್ ಬಾಸ್ಗೆ ಏನಾದ್ರು ಯಾಕಂದ್ರೆ ನೀವೆಲ್ಲ ಶೋಗಳಿಗೂ ಬರ್ತಾ ಇದ್ದೀರಾ, ಬಿಗ್ ಬಾಸ್ಗೆ ಏನಾದ್ರು ಹೋಗೋ ಚಾನ್ಸಸ್ ಇದೆಯಾ? ನಾವು ಕಾಯ್ತಾ ಇದೀವಿ, ನೀವು ಹೋಗ್ತೀರಾ ಅಂತ. ಓಹ್ ಇಲ್ಲಪ್ಪ, ಹಂಗೆಲ್ಲ ಇಲ್ಲ. ಅಫ್ಕೋರ್ಸ್ ಅವ್ರು ಕರೆದ್ರೆ ನೋಡ್ಬೇಕು ಹೇಗೆ ಅಂತ. ಅವ್ರ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಎಲ್ಲ ಇರುತ್ತಲ್ಲ ಚಾನೆಲ್ ಅವ್ರದ್ದು, ಅದರಲ್ಲಿ ಸಮ್ವೇರ್ ಇಫ್ ಫಿಟ್ ಇನ್ ಖಂಡಿತ ಕರೀತಾರೆ ಅವರು. ಬಟ್ ಕರೆದ್ರೆ ಹೋಗೋದು. ಅದೇ ಮಗಳನ್ ಬಿಟ್ಟು ಅಷ್ಟೊಂದ್ ದಿನ ಹಿಂಗಪ್ಪ ಇರೋದು, ಮಗಳು ಗಂಡ ಇಬ್ರು ಬಿಟ್ಟು ಅಂತ, ಅದು ಅಫ್ಕೋರ್ಸ್ ಇದಿದೆ. ಬಟ್ ಅಲ್ಲಿ ಹೋಗಿ ಮಜಾ ಮಾಡೋದು ಅಷ್ಟೇ. ಇಲ್ಲೂ ಮಜಾ ಮಾಡೋದು. ಎಲ್ಲ ಕಡೆ ನಾನು ಹೋದಲ್ಲಿ ನಾನು ಆರಾಮಾಗಿರ್ತೀನಪ್ಪ, ಚಿಲ್ಲಾಗಿ ಮಜಾ ಮಾಡ್ಕೊಂಡು ಇರ್ತೀನಿ ಅಷ್ಟೇ. ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ಪಕ್ಕ ಹೋಗ್ತೀರಾ? ಖಂಡಿತ ಯಾಕೆ ಹೋಗದೆ ಇರ್ಬೋದು. ಐ ಲೈಕ್ ಚಾಲೆಂಜಸ್ ಲೈಫ್ ಅಲ್ಲಿ. ನನ್ಗೆ ಯಾವ್ದೇ ಚಾಲೆಂಜ್ ಕೊಟ್ರು ಎಸ್ ಸಿ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಈ ಶೋಕ್ ಬರ್ತೀರಾ ಓಕೆ, ಇನ್ನೊಂದ್ ಶೋಕ್ ಬರ್ತೀರಾ ಓಕೆ, ಅಲ್ಲಿಗೆ ಬರ್ತೀರಾ ಓಕೆ, ಹೋಗೋಣ ಎಲ್ಲಿಗೆ, ಆಸ್ ಲಾಂಗ್ ಇಸ್ ಇಟ್ ಸೇಫ್ ಐ ಆಮ್ ರೆಡಿ. ಕೊನೆಯದಾಗಿ ಮ್ಯಾಮ್, ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಕ್ವಾಟ್ಲೆ ಕಿಚನ್ ಸೀಸನ್ 2 ತಪ್ಪದೆ ನೋಡಿ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ನಾವು ಕಷ್ಟಪಟ್ಟು ಅಡಿಗೆ ಬೇರೆ ಬೇರೆ ಆಚೆ ಸುರ್ಸಿ ಅದ್ರಲ್ಲ ಆಚೆ ಸುರ್ಸಿ ಅಡಿಗೆ ಮಾಡ್ತಿದೀವಿ. ಕ್ವಾಟ್ಲೆಗಳು ಉಪದ್ರ ಸಹಿಸಿಕೊಂಡು ಅಡಿಗೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ತಪ್ಪದೆ ಪ್ರತಿ ಭಾನುವಾರ ಶನಿವಾರ 9 ಗಂಟೆಗೆ ನೋಡಿ, ಆಯ್ತಾ? ಪ್ಲೀಸ್, ಥ್ಯಾಂಕ್ ಯು.